ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ಲ? ಇವತ್ತು ನಿಮಗೆ ರುಚಿಕರವಾದ ಲೆಮನ್ ರೈಸ್ ನಿಂಬೆಹಣ್ಣು ಚಿತ್ರಾನ್ನ ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಬಾಣಲೆಗೆ ಮೀಡಿಯಮ್ ಸೈಜ್ ಉರಿ ಇಟ್ಕೊಂಡು ಒಂದು 6 ರಿಂದ 7 ಟೇಬಲ್ ಸ್ಪೂನಷ್ಟು ವೆಜಿಟೇಬಲ್ ಆಯಿಲ್, ಎನಿ ವೆಜಿಟೇಬಲ್ ಆಯಿಲ್ ಹಾಕ್ಕೊಳ್ಳಿ. ಒಂದು ಕಾಲು ಕಪ್ಪಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಕ್ರಿಸ್ಪಿ ಆಗಬೇಕು. ಇವಾಗ ಕಲೋಂಜಿ, ಸಾಸಿವೆ, ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಿಡಿಬೇಕು ಸಾಸಿವೆ ಜೀರಿಗೆ ಎಲ್ಲ ಅಲ್ಲಿವರೆಗೂ. ಇವಾಗ ಕಡಲೆ ಬೇಳೆ ಮತ್ತು ಉದ್ದಿನಬೇಳೆ 2 ಟೇಬಲ್ ಸ್ಪೂನಷ್ಟು ಎರಡೂ, ಮತ್ತು ಒಂದು 3 ರಿಂದ 4 ಗ್ರೀನ್ ಚಿಲ್ಲಿನಾರ ಹಾಕ್ಕೊಳ್ಳಿ ಅಥವಾ ಡ್ರೈ ಚಿಲ್ಲಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ, ಗುಂಟೂರು ಚಿಲ್ಲಿ. ಮತ್ತು ಕರಿ ಲೀವ್ಸ್ ಹಾಕ್ಕೊಂಡೆ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಎಲ್ಲನೂ ಕ್ರಿಸ್ಪಿ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ದಪ್ಪನೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗಬೇಕು, ಆ ಥರ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಪಿಂಚ್ ಆಫ್ ಟರ್ಮರಿಕ್ಕು ಅಷ್ಟರ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ಲೆಮನ್ ತೊಗೊಂಡು ಅದ್ರ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡಿರೋಣ. ಈಗ ಒಂದು ಫೈನ್ಲಿ ಚಾಪ್ಡ್ ಕೋರಿಯಾಂಡರ್ ಲೀಫ್ ಮತ್ತು ಫೈನ್ಲಿ ಗ್ರೇಟೆಡ್ ಕೋಕೋನಟ್, ಫ್ರೆಶ್ ಕೋಕೋನಟ್ ಹಾಕೊಳ್ಳೋಣ. ಮತ್ತು 1 ಟೀ ಸ್ಪೂನಷ್ಟು ಹಿಂಗು ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿಬಿಡ್ಬೇಕು ಈಗ, ಯಾಕಂದರೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೋತೀವಿ. ಸ್ಟವ್ ಆನ್ ಮಾಡ್ಕೊಂಡು ಮಾಡಿದ್ರೆ ಕಹಿ ಬರುತ್ತೆ, ಹಾಗಾಗಿ ಆಫ್ ಮಾಡಿಕೊಂಡು ಲೆಮನ್ ಜ್ಯೂಸನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಅದು ಆಫ್ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲೆಮನ್ ಜ್ಯೂಸನ್ನು. ಇದನ್ನು ಈಗ ಕೆಳಗಡೆ ಇಟ್ಕೊಂಬಿಡೋಣ. ಸ್ಟವ್ವಿಂದ ಕೆಳಗೆ ಇಟ್ಕೊಂಡು ಈಗಾಗಲೇ ಮಾಡ್ಕೊಂಡಿದ್ದಂಥ ರೈಸನ್ನ ಬಿಡಿ ಬಿಡಿಯಾಗಿ ರೈಸ್ ಮಾಡ್ಕೋಬೇಕು. ಅದಕ್ಕೇನಿಲ್ಲ ಟ್ರಿಕ್ಕು, ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅದ್ರ ಡಬ್ಬಲಷ್ಟು ನೀರು ಹಾಕೋ ಬದಲು ಸ್ವಲ್ಪ ಅರ್ಧ ಕಪ್ ಲಾಸ್ಟಿಗೆ ಡಬ್ಬಲ್ ಹಾಕೋ ಬದಲು ಅರ್ಧ ಕಪ್ಪನ್ನು ಕಮ್ಮಿ ನೀರು ಹಾಕ್ಕೊಳ್ಳಿ ಅಷ್ಟೇ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ಅದನ್ನು ನಿಧಾನವಾಗಿ ಮಿಕ್ಸ್ ಮಾಡೋಣ, ಇಲ್ಲಾಂದರೆ ರೈಸ್ ಎಲ್ಲ ಇದಾಗುತ್ತೆ, ಬಿಸಿ ಇರುತ್ತಲ್ಲ ರೈಸು, ಬ್ರೇಕ್ ಆಗುತ್ತೆ. ಆದ್ದರಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಳಗಡೆಯಿಂದ ತೊಗೊಂಡು ಸೈಡಲ್ಲೇ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇದಾಗ್ತಿದ್ದಂಗೆ ಒಂದು ಪ್ಲೇಟಿಗೆ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಹೀಗಾಗಿದೆ. ಸರ್ವ್ ಮಾಡ್ಕೊಂಡು ಮತ್ತು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.